ಭ್ರಷ್ಟಾಚಾರ ನಿರ್ಮೂಲನೆಗೆ ಡಿಕೆ ರವಿ ತ್ಯಾಗ ಅವಿಸ್ಮರಣೀಯ. ಅಭಿಮನ್ಯು ಮಣಿ ಪಿ ಅವಿಮತ ದಿವಂಗತ ಡಿಕೆ ರವಿರವರು ತಮ್ಮ ಸೇವೆ ಉದ್ದಕ್ಕೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ದಕ್ಷ ಐಎಎಸ್ ಅಧಿಕಾರಿ ಎಂದು ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಭಿಮನ್ಯು ಮಣಿ ಪಿ ರವರು ಹೇಳಿದರು. ಬಂಗಾರಪೇಟೆ ನಗರ ಹೊರವಲಯದ ಪಕ್ಷದ ಕಚೇರಿಯಲ್ಲಿ ಡಿಕೆ ರವಿರವರ 11ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮದ ಅಂಗವಾಗಿ ಡಿಕೆ ರವಿರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. ಡಿಕೆ ರವಿರವರು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ದೊಡ್ಡಕೊಪ್ಪಲು ಗ್ರಾಮದಲ್ಲಿ ಜನ್ಮ ತಾಳಿ ಬಡತನದ ಬೇಗೆಯಲ್ಲೂ ಐಎಎಸ್ ತೇರ್ಗಡೆ ಮಾಡಿ ಕೋಲಾರ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಆಗಮಿಸಿ ಭ್ರಷ್ಟಾಚಾರದ ವಿರುದ್ಧ ರಿಯಲ್ ಎಸ್ಟೇಟ್ ಮಾಫಿಯಾ ವಿರುದ್ಧ ಸಮರ ಸಾರಿದರು. ಆದರೆ ಭ್ರಷ್ಟಾಚಾರಿಗಳು ಅವರನ್ನು ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚು ಕಾಲ ಆಡಳಿತ ನಡೆಸಲು ಬಿಡಲಿಲ್ಲ. ಜಿಲ್ಲೆಯಿಂದ ರಾಜಧಾನಿ ಬೆಂಗಳೂರಿಗೆ ವರ್ಗಾವಣೆ ಮಾಡಿ ಅಲ್ಲಿ ಡಿಕೆ ರವಿರವರು ನಿಗೂಢವಾಗಿ ಸಾವನ್ನಪ್ಪಿರುವುದು ಇಂದಿಗೂ ಜನಮಾನಸದಲ್ಲಿ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಎಂದು ತಿಳಿಸಿದರು. ಡಿಕೆ ರವಿರವರ ಹಾದಿಯಂತೆ ಭ್ರಷ್ಟಾಚಾರದ ಮೂಲವನ್ನು ಹೊಸಕಿ ಹಾಕುವುದು ನಮ್ಮ ಪಕ್ಷದ ಮೂಲ ಧ್ಯೇಯವಾಗಿದೆ. ದಕ್ಷ ಅಧಿಕಾರಿಗಳು ಉಳಿಯಬೇಕು, ಭ್ರಷ್ಟಾಚಾರಿಗಳು ಕಾನೂನಿನ ಕುಣಿಕೆಗೆ ಒಳಗಾಗಬೇಕು ಎಂಬುದು ಅಮ್ಮ ಗುರಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪಿವಿಸಿ ಮಣಿ, ಮಾಗೊಂದಿ ನಾರಾಯಣಸ್ವಾಮಿ, ಕೆರೆಕೋಡಿ ಮುನಿವೆಂಕಟಪ್ಪ, ಕೋಲಾರಪ್ಪ, ಮೂರ್ತಿ, ವಿಘ್ನೇಶ್ ಸೇರಿದಂತೆ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಭಾಗವಹಿಸಿದ್ದರು. ಭಯ ಪಡೆದ ಅವ್ರದೇ ಆದಂತ ಏನೋ ಅಧಿಕಾರ ಇದ್ದು ಆ ಅಧಿಕಾರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಆದ್ರೇನು ಸ್ವಲ್ಪ ಭೂಮಾಫಿಯಾಗಳೆಲ್ಲ ಸೇರ್ಕೊಂಡು ಅವ್ರನ್ನ 57 ಎಕರೆ 13 ಎಕರೆ 17 ಎಕರೆ ಈ ಕೆರೆ ಒತ್ತುವರಿ ಗುಂಟೋಪುರ ಒತ್ತುವರಿ ಇದೆಲ್ಲ ಮಾಡ್ಕೊಂಡ್ರೆ ಅದನ್ನೆಲ್ಲ ಎದುರಿಸ್ತಾರೆ. ಅವರು ಎದುರಿಸಿ ಅದನ್ನೆಲ್ಲ ಕಾನೂನುಬದ್ಧವಾಗಿ ಬಯಲಿಗೆಳಿತಾರೆ. ಬಯಲಿಗೆಳೆದು ಒಳ್ಳೆ ಸಂದೇಶ ಕೊಟ್ಟು ಒಳ್ಳೆ ಅಧಿಕಾರವನ್ನು ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಜಾತಿ ಜನಾಂಗದವ್ರನ್ನ ಎಲ್ಲರ ಮನಸ್ಸಿಗೆದ್ದವರು ಕೆಲಸ ಮಾಡ್ತಾರೆ. ಆದ್ರೆ ಹುನ್ನಾರದಿಂದ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿಬಿಡ್ತಾರೆ. ಹಿಂದಿನ ತೊಂದರೆಗಳ ಕೊಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡು ಇದು ಮಾಡಿ ಸೃಷ್ಟಿ ಮಾಡಿ ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ಅವಾಗಿನಂತ ಕಾಂಗ್ರೆಸ್ ಸರ್ಕಾರ. ಆದರೆ ನಾವು ವಿರೋಧ ಪಕ್ಷದಲ್ಲಿ ಇರ್ತೀವಿ, ನಮ್ಮ ಅಭಿಮನ್ಯು ಅವರು, ಆದರೆ ನಾವು ಬೆಂಬಲ ಸಿಗಲಿಲ್ಲ. ನಾವು ಆಪೋಸಿಟ್ ಪಕ್ಷ, ರಾಷ್ಟ್ರೀಯ ಸ್ವಯಂ ಪಕ್ಷ ಇದೆ, ರಾಷ್ಟ್ರೀಯ ಪಕ್ಷ. ಅದರಲ್ಲಿ ನಾವು ಕಾಂಗ್ರೆಸ್ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ನಾವು ಹೋರಾಟದಲ್ಲಿ ಬಂದಿರ್ತದೆ ಅಂತ ಅದು. ಆದ್ರೂ ಪಕ್ಷದಲ್ಲಿ ಅವ್ರಿಗೆ ಬೆಂಬಲ ಕೊಟ್ಟರೆ ಅದರಲ್ಲೂ ನಾವು ಇರ್ತೀವಿ. ಅವಾಗ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು ದಿಕ್ಕು ತಪ್ಪಿಸ್ತಾರೆ. ಆದ್ರೆ ಏನಪ್ಪ ಸಂದೇಶ ನಾವು ಕೊಡೋದಂದ್ರೆ ಅವ್ರು ಹಾಕೊಟ್ಟಿರ್ತಂಥ ಮಾರ್ಗ ಅವ್ರು ನಮ್ಗೆ ಹೇಳ್ಕೊಟ್ಟಿರ್ತಂತ ನಾನು ಭೇಟಿಯಾಗಿದ್ದೆ ಸುಮಾರು ಸರಿ. ಡಿ ಕೆ ಅವರು ನಾನು ಭೇಟಿಯಾಗಿದ್ದೆ. ಅವಾಗ ಪ್ರಜಾ ವಿಮೋಚನಾ ಚಳುವಳಿಯಲ್ಲಿ ಇದ್ದವಾಗ ನಾನು ಸುಮಾರು ಸರಿ ಅವರ ಒಂದು ಮಾತುಗಳನ್ನ, ಅವರ ಒಂದು ಗೆಚ್ಚಾದ ಮಾತುಗಳನ್ನ ನಾನು ಅವ್ರನ್ನ ಕೇಳಿಸ್ಕೊಂಡಿದ್ದೀನಿ. ನಮಗೂ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ.